ನಮಸ್ತೆ ಎಲ್ರಿಗೂ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಗೆಲ್ರಿಗೂ ಹೊಸ ವರ್ಷ ಅಂದರೆ ಯುಗಾದಿ ಅಲ್ವಾ, ಅದರಿಂದ ಎಲ್ರಿಗೂ ಒಳ್ಳೇದಾಗಲಿ. ನಾನಿವತ್ತು ಒಬ್ಬಟ್ಟು ಸಾರು ಮತ್ತು ಕಾಳುಗೊಜ್ಜು ಮೂರದ್ದು ರೆಸಿಪಿ ಹಾಕ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ನಾವು ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಸಾರು ಮತ್ತು ಕಾಳುಗೊಜ್ಜನ್ನ ಹೇಗೆ ರೆಡಿ ಮಾಡ್ಕೋಬೋದು, ತುಂಬ ಸಿಂಪಲ್ ಆಗಿ ಒಂದು ಅರ್ಧ ಗಂಟೆ ಟೈಮ್ ಸಿಕ್ಕಿದ್ರೆ ಸಾಕು. ನಾವು ಈ ರೀತಿಯಾಗಿ ಮಾಡ್ಕೊಂಡು ಹಬ್ಬದ ಊಟ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ತುಂಬ ಸಿಂಪಲ್ ಆಗಿ ನಾವು ಹೇಗೆ ಮೂರು ರೆಸಿಪಿನೂ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಸಬ್ಸ್ಕ್ರೈಬ್ ಆದರೆ ಇನ್ಕೋತೀನಿ. ಇವಾಗ ನಾನು ಮೊದಲಿಗೆ ಒಬ್ಬಟ್ಟನ್ನ ತೋರಿಸ್ತಾ ಇದ್ದೀನಿ. ಒಬ್ಬಟ್ಟನ್ನ ಮಾಡ್ಕೊಳ್ಳೋಣ. ಫಸ್ಟ್ ಒಬ್ಬಟ್ಟು, ಆಮೇಲೆ ಸಾಂಬಾರು, ಆಮೇಲೆ ಕಾಳುಗೊಜ್ಜು. ಒಬ್ಬಟ್ಟು ಮಾಡೋದಕ್ಕೆ ನಾನಿಲ್ಲಿ ಶಿವಲಿಂಗ್ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ನಾನು ಅರ್ಧ ಕೆಜಿಯಷ್ಟು ತೊಗೋತಾ ಇದ್ದೀನಿ. ಅರ್ಧ ಕೆಜಿಗೆ 30ರಿಂದ 35 ಹೋಳಿಗೆಗಳಾಗುತ್ತೆ ಸಾಂಬಾರ್ ಜೊತೆಗೆ. ಇವಾಗ ನೋಡಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನ ಒಂದು 2ರಿಂದ 3 ಸಾರಿ ತೊಳ್ಕೊಳ್ಳೋಣ. ಒಂದು 2ರಿಂದ 3 ಸಾರಿ ತೊಳ್ಕೊಂಬರ್ಬೇಕು. ತೊಗರಿಬೇಳೆನ ತೊಳೆದ್ಬಿಟ್ಟು ತೊಗೊಂಬರ್ತೀನಿ. ಇವಾಗ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ, ಅಂದರೆ ನೀರು ಬಿಸಿಗೆ ಇಟ್ಟಿದ್ದೀನಿ. ನೀರು ಮಳ್ತಾ ಇದೆ, ಅಂದರೆ ಕುದೀತಾ ಇದೆ. ಕುದಿಯುವಂಥ ನೀರಿಗೆ ನಾವು ತೊಳೆದಿರುವಂಥ ಬೇಳೆನ ಸೇರಿಸ್ಕೊಂಡು ಈ ರೀತಿಯಾಗಿ ತಿರುಗಿಸ್ಕೋಬೇಕು. ಇವಾಗ ನಾವು ತೊಳೆದಿರೋದ್ರಿಂದ ಇದರಲ್ಲಿ ನೊರೆ ಥರ ಎಲ್ಲ ಏನು ಬರೋದಿಲ್ಲ, ಅದರಿಂದ ನಾವು ತೊಳೆದು ಹಾಕಬೇಕು ತೊಗರಿಬೇಳೆನ. ಇವಾಗ ನೀರು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ, ಅಂದರೆ ಇದು ಬೇಳೆ ಚೆನ್ನಾಗಿ ನೀರಾಡಿ ಬೇಯಬೇಕು. ಸ್ವಲ್ಪ ನೀರು ಹಾಕೊಂಬಿಟ್ಟು ಬೇಯಿಸೋಕೋದ್ರೆ ಅಷ್ಟು ಚೆನ್ನಾಗಿ ಬೇಳೆ ಬೇಯೋದಿಲ್ಲ. ಇವಾಗ ಮಧ್ಯದಲ್ಲಿ ಒಂದೊಂದ್ಸಲಿ ನಾವು ತಿರುಗಿಸ್ಕೊತಾ ಇರೋಣ. ಅಷ್ಟರಲ್ಲಿ ನಾವು ಕಣಕ ರೆಡಿ ಮಾಡ್ಕೊಂಬಿಡೋಣ. ಕಣಕಕ್ಕೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. 3/4 ಕಪ್ಪಷ್ಟು ಮೈದಾ ಹಿಟ್ಟು, 1/4 ಕಪ್ಪಷ್ಟು ಚಿರೋಟಿ ರವೆ, 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನದ ಪುಡಿ ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮೊದಲೇ ನೀರು ಸೇರಿಸಿದ್ರೆ ನಮಗೆ ಅರಿಶಿನ ಒಂದೊಂದು ಕಡೆ ಉಳ್ಕೊಂಬಿಡುತ್ತೆ. ಅದರಿಂದ ನಾವು ಈ ರೀತಿ ಮೊದಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು, ಚಿರೋಟಿ ರವೆ, ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನ, ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಸ್ವಲ್ಪನೇ ನೀರು ಸೇರಿಸ್ಕೊತಾ, ನಾವು ಚಪಾತಿ ಹಿಟ್ಟು ಏನು ಮಾಡ್ಕೋತೀವಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಲಿ. ಚಿರೋಟಿ ರವೆ ಹಾಕಿರೋದ್ರಿಂದ ಹಳ್ಕೊಳ್ಳುತ್ತೆ, ಅಂದರೆ ಸಾಫ್ಟ್ ಆಗುತ್ತೆ. ಅದರಿಂದ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ನಾವು ಇದನ್ನು ಕಲಿಸ್ಕೊಳ್ಳೋಣ. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಇಷ್ಟು ತೆಳ್ಳಗೆ ಕಲಿಸ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಮಾಡಿಬಿಟ್ಟು ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಬಿಟ್ಟು ಇಟ್ಬಿಡೋಣ. ಎಣ್ಣೆ ಸೇರಿಸಿ ಇವಾಗ ನಾವು ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಇಟ್ಬಿಡೋಣ ಇದನ್ನು. ಇಲ್ಲಾಂದರೆ ನೀವು 1-2 ಅವರ್ ಮುಂಚೆನೇ ಈ ರೀತಿಯಾಗಿ ಕಲಸಿಟ್ಬಿಡಿ. ಕಣಕ ರೆಡಿ ಆಯಿತು. ಇವಾಗ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಒಡ್ಕೊಂಡು ನಾನು ಈ ದೊಡ್ಡ ಸೈಜ್ ಚಿಪ್ಪು ಇದೆಯಲ್ವಾ, ಈ ಕಾಯಿನ ತುರ್ಕೋತೀನಿ. ಸಾಂಬಾರ್ಗೂ ಆಗುತ್ತೆ, ನನಗೆ ಹೋಳಿಗೆಗೂ ಆಗುತ್ತೆ, ಅದು ಒಂದು ಹೋಳು. ಇವಾಗ ಬೇಳೆ ನೋಡಿ ಈ ರೀತಿ ಬೇಯ್ತಾ ಇದೆ. ಮಧ್ಯದಲ್ಲಿ ನಾವು ತಿರುಗಿಸ್ಕೊತಾ ಇರೋಣ. ಕಾಣಿಸ್ತಾ ಇದೆ ನೋಡಿ, ನೀರು ಚೆನ್ನಾಗಿ ನೀರಾಡಿ ಬೇಯ್ತಾ ಇದೆ. ಈ ರೀತಿಯಾಗಿ ನಾವು ನೀರನ್ನು ಹಾಕಿ ಬೇಳೆನ ಬೇಯಿಸ್ಕೋಬೇಕು. ಕುಕ್ಕರಲ್ಲೆಲ್ಲ ಬೇಯಿಸೋಕೆ ಹೋಗ್ಬಾರ್ದು. ಇವಾಗ ಕರೆಕ್ಟಾಗಿ ಬೆಂದಿದೆ ಬೇಳೆ. ಸೆಂಟ್ರಲ್ಲಿ, ಅಂದರೆ ಮಧ್ಯದಲ್ಲಿ, ಕಾಳು ಮಧ್ಯದಲ್ಲಿ ದಿಂಡು ಥರ ಇರಬಾರ್ದು. ಈ ರೀತಿ ಬೇಯಿಸ್ಕೋಬೇಕು ಕಾಳನ್ನು. ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದನ್ನು ನೀರಿಂದ ಬಸ್ಕೊಂಡ್ಬಿಡ್ತೀನಿ. ನಿಮ್ಗೆ ಈ ರೀತಿ ನೀರಿಂದ ಸಪ್ರೇಟ್ ಬಸ್ಕೊಳಕ್ಕೆ ಬರಲಿಲ್ಲ, ಪಾತ್ರೆ ಇಟ್ಕೊಂಡು ಕೈಯೆಲ್ಲ ಸುಡುತ್ತೆ ಅನ್ನೋದಾದರೆ ಈ ಜಾಲರಿ ಬರುತ್ತಲ್ಲ, ಜಾಲರಿನಲ್ಲಿ ನೀವು ಸೋರ್ಲಿಟ್ಬಿಡಿ, ಅಂದರೆ ಬಸ್ಬಿಡಿ. ಸ್ವಲ್ಪ ಕೂಡ ನೀರಿರಬಾರ್ದು. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಸ್ವಲ್ಪ ಕೂಡ ನೀರಿಲ್ಲ. ಇವಾಗ ಒಂದು ಸೌಟ್ ಕಾಳಷ್ಟನ್ನು ಎತ್ತಿಟ್ಕೊಂಡಿದ್ದೀನಿ ಸಾಂಬಾರಿಗೆ. ಇವಾಗ ನಾನು ಯಾವ ಬೌಲಲ್ಲಿ ನಾನು ಬೇಳೆ ಮತ್ತು ಮೈದಾ ಹಿಟ್ಟೆಲ್ಲ ಅಳತೆ ಮಾಡ್ಕೊಂಡಿದ್ದೀನಿ, ಇದೇ ಬೌಲಲ್ಲಿ ನಾನು 1 ಬೌಲು ಬೆಲ್ಲ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 5ರಿಂದ 6 ಏಲಕ್ಕಿ ಕಾಯಿ. ಮತ್ತು ಇವಾಗ ನಾನು ಕಾಯಿ ಏನು ತೋರಿಸ್ದೆ ತೆಂಗಿನಕಾಯಿ, ಅದನ್ನು ನಾನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಎತ್ತಿಟ್ಕೊಂಡು ಮಿಕ್ಕಿದ್ದನ್ನು ನಾನಿಲ್ಲಿ ಕಾಯಿನ ಸೇರಿಸ್ಕೊಂಡಿದ್ದೀನಿ. 1 ಹೋಳು ತೆಂಗಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಇಡೋಣ ತಣ್ಣಗಾಗೋದಕ್ಕೆ. ಮಿಕ್ಸಿನಲ್ಲಿ ನಾವು ರುಬ್ತೀವಿ ಅಂದರೆ ತಣ್ಣಗಾಗೋದಕ್ಕೆ ಬಿಡಬೇಕು. ಗ್ರೈಂಡ್ರಿಗೆ ಹಾಕೋತೀವಿ ಅಂದರೆ ಏನಿಲ್ಲ, ಡೈರೆಕ್ಟಾಗಿ ಬಿಸಿದನ್ನೇ ಹಾಕ್ಬೋದು. ಇವಾಗ ತಣ್ಣಗಾಗಿರುವಂಥ ಕಾಳನ್ನು ನಾನು ಹೂರಣ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು. ತುಂಬ ಚೆನ್ನಾಗಿ ಬಂದಿದೆ ಹೂರಣ. ನಮ್ಗೆ ಹೇಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ, ಸ್ವೀಟೆಲ್ಲ ಕರೆಕ್ಟಾಗಿದೆ ಅಂದರೆ, ಈ ರೀತಿಯಾಗಿ ಬಂದರೆ ನಮಗೆ ಹೂರಣ. ಸಿಹಿ ಕೂಡ ಕರೆಕ್ಟಾಗಿರುತ್ತೆ. ಗಟ್ಟಿ ಆಯಿತು ಅಂದರೆ ಸಪ್ಪೆ ಇರುತ್ತೆ, ಸಿಹಿ ಕಡಿಮೆ ಆಗಿದೆ ಅಂತ. ತುಂಬ ತೆಳ್ಳಗಾಯಿತು ಅಂದರೆ ಬೆಲ್ಲ ಜಾಸ್ತಿ ಆಗಿದೆ ಅಂತ. ಇವಾಗ ಕರೆಕ್ಟಾಗಿದೆ ಹೂರಣ. ಎಲ್ಲದನ್ನು ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಮಿಶ್ರಣನ ರುಬ್ಕೊಂಡು ನೋಡಿ, ಹೂರಣ ಈ ರೀತಿಯಾಗಿ ನಾವು ಹೂರಣ ರೆಡಿ ಮಾಡ್ಕೋಬೋದು. ಒಂದು ಚೂರು ಬೇಳೆ ಕೂಡ ಉಳ್ಕೊಂಡಿಲ್ಲ ಮಿಕ್ಸಿನಲ್ಲಿ ರುಬ್ಬಿದ್ರೂ. ತುಂಬ ಚೆನ್ನಾಗಿ ಹೂರಣ ರೆಡಿ ಆಯಿತು. ಎಷ್ಟು ಸಿಂಪಲಾಗಿ ಮಾಡ್ಕೊಂಡ್ವಿ ಅಲ್ವಾ ಹೂರಣನ. ಇವಾಗ ಕಣಕ ತೋರಿಸ್ತಾ ಇದ್ದೀನಿ ನೋಡಿ, ಕಣಕ ಕೂಡ ನಮಗೆ ಚೆನ್ನಾಗಿ ನೆಂದಿದೆ. 1-2 ಅವರ್ಗಿಂತ ಮುಂಚೆನೇ ನೆನೆಸ್ಬಿಡಿ ನೀವು, ಇನ್ನೂ ಸಖತ್ತಾಗಿ ಬರುತ್ತೆ. ಇವಾಗ ಕಣಕನೂ ರೆಡಿ ಆಯಿತು, ಹೂರಣ ರೆಡಿ ಆಯಿತು. ಇವಾಗ ತವಾ ಬಿಸಿಗೆ ಇಟ್ಕೊಂಡಿದ್ದೀನಿ. ನೀವು ಯಾವುದರಲ್ಲಿ ಒಬ್ಬಟ್ಟನ್ನು ಬೇಯಿಸ್ಕೊತೀರೋ ಆ ಹೆಂಚು ಕೂಡ ಇಟ್ಕೋಬೋದು. ಇವಾಗ ನಾನು ನಾರ್ಮಲಾಗಿ ಒಂದು ಕವರ್ ತೊಗೊಂಡಿದ್ದೀನಿ. ನೀವು ಹೋಳಿಗೆ ಶೀಟ್ ಇದ್ರೂ ತೊಗೊಳ್ಳಿ. ಈ ಕವರ್ಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಕಣಕ, 1 ನಿಂಬೆಹಣ್ಣು ಗಾತ್ರದಷ್ಟು
ಹೂರಣ ತಗೊಂಡು ಈ ರೀತಿ ನಾನು ಯಾವ ರೀತಿ ಮಾಡಿದೆ ನೋಡಿ ಒಬ್ಬಟ್ಟು ಈ ರೀತಿಯಾಗಿ ತಟ್ಕೊಳ್ಳಿ, ಉಂಡೆ ಮಾಡ್ಕೊಳ್ಳಿ, ಆಮೇಲೆ ತಟ್ಕೊಳ್ಳಿ. ಒಂದು ಚೂರು ಕಿತ್ತೋಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಕೆಲವರು ಸಮ ಸಮ ತಗೋತಾರೆ, ಹೂರಣ ಎಷ್ಟಪ್ಪ ತಗೋತಾರೆ ಅಷ್ಟೇ ದಪ್ಪನಾಗಿ ಕಣಕ ಕೂಡ ತಗೋತಾರೆ. ಆವಾಗ ಹಿಟ್ಟು ಥರ ಇರುತ್ತೆ, ಅಷ್ಟು ರುಚಿ ಸಿಗೋದಿಲ್ಲ ಒಬ್ಬಟ್ಟು. ನೀವು ಅರ್ಧದಷ್ಟು ಕಣಕ ತಗೊಳ್ಳಿ, ಒಂದು ಉಂಡೆ ಹೂರಣ ತಗೊಳ್ಳಿ. ಆ ಥರ ಅರ್ಧ ನಿಂಬೆಹಣ್ಣಷ್ಟು ಕಣಕ, ಒಂದು ನಿಂಬೆಹಣ್ಣಷ್ಟು ಹೂರಣ ತಗೊಂಡ್ರೆ ಇಷ್ಟು ದೊಡ್ಡದಾಗಿ ನಾವು ಒಬ್ಬಟ್ಟನ್ನ ರೆಡಿ ಮಾಡ್ಕೋಬೋದು, ತಟ್ಕೋಬೋದು. ಒಂಚೂರು ಕೂಡ ಕಿತ್ತೋಗೋದಿಲ್ಲ. ಕಾಣಿಸ್ತಾ ಇದೆ ಅಲ್ವಾ ಒಬ್ಬಟ್ಟಿಗೆ ನಿಮಗೆ ಎಣ್ಣೆ ಬೇಕಾ ತುಪ್ಪ ಬೇಕಾ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನು ಆದಷ್ಟು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ ಎಣ್ಣೆ ಮತ್ತು ತುಪ್ಪ. ವೀಡಿಯೋಗೋಸ್ಕರ ಮಾತ್ರ ಒಬ್ಬಟ್ಟು ಮಾಡೋದಾದರೆ ನಾನು ಎಣ್ಣೆ ಜಾಸ್ತಿ ಹಾಕ್ಬೋದು. ನಾವು ಅದನ್ನು ಕೂಡ ನಾವೇ ತಿನ್ಬೇಕಲ್ವಾ, ತಿಂದು ಆರೋಗ್ಯ ಹಾಳು ಮಾಡ್ಕೋಬಾರ್ದು, ತೋರಿಸೋದಕ್ಕೂ ಬೇರೆಯವ್ರಿಗೂ ಆರೋಗ್ಯ ಹಾಳಾಗಬಾರ್ದು. ವ್ಯೂಸ್ಗೋಸ್ಕರ ನಾನು ಜಾಸ್ತಿ ಎಣ್ಣೆ ಹಾಕೋದಿಲ್ಲ. ನಾನು ಆರೋಗ್ಯಕ್ಕೆ ಏನು ಬೇಕೋ ಆ ಥರನೇ ಮಾಡಿ ಹಾಕೋದು. ಎಷ್ಟಾದರೂ ವ್ಯೂಸ್ ಬರಲಿ, ಎಷ್ಟು ಜನರಾದರೂ ನೋಡಲಿ ಆ ಥರ ನಾನು. ಇವಾಗ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇರೋದು. ಜೊತೆಗೆ ಕಾಯಿ ಹಾಲು ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ. ಕಾಯಿ ಹಾಲು ಕೂಡ ಮಾಡ್ಕೊಳ್ಳಿ, ರೆಸಿಪಿ ಹಾಕ್ತೀನಿ. ಇವಾಗ ಒಬ್ಬಟ್ಟು ಸಾರು ಏನು ಮಾಡೋದು ಅಂತ ನೋಡ್ಕೊಳ್ಳೋಣ. ಒಬ್ಬಟ್ಟು ಸಾರನ್ನು ಅಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಈಗ ಹೆಂಗಿದ್ರು ಬೇಳೆ ಬೆಂದಿದೆ ಎಲ್ಲ ಆಗಿದೆ ಅಲ್ವಾ, ಒಬ್ಬಟ್ಟು ಸಾರನ್ನ ರೆಡಿ ಮಾಡ್ಕೊಂಬಿಡೋಣ. ಒಬ್ಬಟ್ಟು ಸಾರು ಮಾಡೋದಕ್ಕೆ ನಾನು ಈಗೇನು ಬೇಳೆ ತೊಗೊಂಡಿದ್ದೆ ಅಲ್ವಾ, ಒಬ್ಬಟ್ಟಿಗೆ ಬೇಳೆ ತೊಗೊಂಡು ಬೇಯಿಸ್ಕೊಂಡು ಬಸ್ಕೊಂಡು ಇಟ್ಕೊಂಡಿದ್ದೀನಿ ಅಲ್ವಾ, ಇದನ್ನೇ ತೋರಿಸ್ತಾ ಇದ್ದೀನಿ ನೋಡಿ. ಬೇಳೆ ತೊಗೊಂಡಿದ್ದಾಯಿತು, ಬಸ್ತು ನೀರನ್ನು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಈ ನೀರನ್ನೇ ನಾವು ಒಬ್ಬಟ್ಟು ಸಾರಿಗೆ ಹಾಕ್ಕೊಳ್ಳೋದು. ಒಂದು ಸೌಟಷ್ಟು ಬೇಳೆ ಕೂಡ ಎತ್ತಿಟ್ಕೊಂಡಿದ್ದೀನಿ ಅಲ್ವಾ. ಇವಾಗ ಅದೆಷ್ಟು ಎತ್ತಿಟ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ. ಬಾಣಲೆಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು 5 ರಿಂದ 6 ಗುಂಟೂರು ಮೆಣಸಿನ್ಕಾಯಿ, ಒಂದು 8 ರಿಂದ 10 ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಇಡಿಯಷ್ಟು ಬೆಳ್ಳುಳ್ಳಿ, ಒಂದು ಗೆಡ್ಡೆ ಚಿಕ್ಕದು ಈರುಳ್ಳಿ, ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ನೀವು ಹುಣಸೆ ಹಣ್ಣು ನೆನೆಸ್ಬಿಟ್ಟು ರಸ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ಹುಣಸೆ ಹಣ್ಣನ್ನೇ ಹಾಕ್ಕೊಂಡು ಇದಿಷ್ಟನ್ನು ಫ್ರೈ ಮಾಡ್ಕೊತೀನಿ. ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು ಈರುಳ್ಳಿ ಬೆಳ್ಳುಳ್ಳಿದೆಲ್ಲ, ಇಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ ಸಾಂಬಾರಿಗೆ. ಜೀರಿಗೆ ಸ್ವಲ್ಪ ಗಮ್ಮನವರೆಗೂ ಈ ರೀತಿ ಫ್ರೈ ಮಾಡಿಕೊಂಡು ಕಡಿಮೆ ಉರಿನಲ್ಲಿ ಮಾಡ್ಕೊಳ್ಳಿ. ಇವಾಗ 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು ನಾಟಿ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಸಾಫ್ಟ್ ಆಗೋವರೆಗೂ, ಅಂದರೆ ಟೊಮೆಟೊ ಮೆತ್ತಗಾಗೋವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ 1 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಎತ್ತಿಟ್ಕೊಂಡಿದ್ದೆ ನಾನು ಒಬ್ಬಟ್ಟಿಗೆ ಹಾಕೋದ್ರಲ್ಲಿ. ಇದೇ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿ ನಾವು ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾಗಿದೆ. ಇವಾಗ ನಾವೇನು ಹುರಿದಿಟ್ಕೊಂಡಿದ್ವಿ ಅಂದರೆ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಮಸಾಲೆಗಳನ್ನ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಈ ಬಾಣಲಿಗೆ ಸ್ವಲ್ಪ ನೀರನ್ನು, ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ. ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾವು ಬೇಳೆ ಹಾಕ್ಕೊಳ್ಳೋಣ. ಬೇಳೆ ಏನು ಬೇಯಿಸಿಟ್ಕೊಂಡಿದ್ವಿ ಅಲ್ವ, ಎತ್ತಿಟ್ಕೊಂಡಿದ್ವಿ ಒಬ್ಬಟ್ಟಿಂದ, ಇದು ಬೇಳೆನೂ ಹಾಕ್ಕೊಂಡು ಇದನ್ನು ಕೂಡ ತುಂಬ ನುಣ್ಣಗಾಗೋವರೆಗೂ ರುಬ್ಬೋದು ಬೇಡ, ಒಂದು 2 ಸಲ ಜರ ಅನ್ಸ್ಕೊಂಡ್ರೆ ಸಾಕು. ಇಷ್ಟು ನುಣ್ಣಗಾದರೆ ನಮಗೆ ಸಾಕು, ಸಾಂಬಾರು ಸೂಪರಾಗಿರುತ್ತೆ. ನಿಮಗೆ ಬಣ್ಣ ಬೇಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿರಿ. ಇವಾಗ ರುಬ್ಕೊಂಡಿದ್ದಂಥ ಮಸಾಲೆ ಎತ್ತಿಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಒಂದು 4-5 ಎಸಳು ಬೆಳ್ಳುಳ್ಳಿ ಹೆಚ್ಕೊಂಡಿರೋದು, ಒಂದು 3 ಗುಂಡು ಮೆಣಸಿನ್ಕಾಯಿ ಪುಟಾಣಿದು, ಮತ್ತು ರುಬ್ಬಿರುವಂಥ ಸಾಂಬಾರು ಏನು ನಾವು ಖಾರ ರುಬ್ಕೊಂಡಿದ್ದೀವಿ ಅಲ್ವಾ ಸಾಂಬಾರಿಗೆ, ಈ ಖಾರನೂ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಇವಾಗ ನಾವು ಬೇಳೆ ಬೇಯಿಸ್ಕೊಂಡಿದ್ದಂಥ ನೀರು ಪೂರ್ತಿಯಾಗಿ ಹಾಕೊಳ್ಳೋಣ. ನಮಗೆ ಬೇಕಾಗುತ್ತೆ ಅಷ್ಟು ನೀರು ಬೇಕಾಗುತ್ತೆ ಸಾರಿಗೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಈಗ ಉಪ್ಪು ಹುಳಿ ಸಿಹಿ ಎಲ್ಲದೂ ಇದೆ ಸಾರಲ್ಲಿ, ಸಕ್ಕತ್ತಾಗಿರುತ್ತೆ. ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾವು ಒಂದು ಮೀಡಿಯಮ್ ಫ್ಲೇಮು ಅಥವಾ ಕಡಿಮೆ ಉರಿನಲ್ಲಿ ಒಂದು 15 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಮಾತ್ರ ಸಾರು ಸಕ್ಕತ್ತಾಗಿರುತ್ತೆ. ಒಬ್ಬಟ್ಟು ಸಾರು ಎಷ್ಟು ಬೇಯಿಸ್ತೀವೋ ಅಷ್ಟು ರುಚಿ ಹೆಚ್ಚುತ್ತೆ. ಮತ್ತು ಇವತ್ತು ಮಾಡಿ ನಾಳೆ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ ಸಾಂಬಾರು ಮಾತ್ರ. ಒಬ್ಬಟ್ಟು ಸಾರು ಈ ಥರ ಮಾಡಿಕೊಂಡ್ರೆ ನೀವು ಪದೇ ಪದೇ ಒಬ್ಬಟ್ಟು ಮಾಡಬೇಕು ಅನಿಸುತ್ತೆ ಮನೆಯಲ್ಲೆಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಎಣ್ಣೆ ಕೂಡ ನಾನು ಜಾಸ್ತಿ ಹಾಕಿಲ್ಲ, ಕಾಣಿಸ್ತಾ ಇದೆ ನೋಡಿ. ಇವಾಗ ಅನ್ನದ ಜೊತೆ ಒಬ್ಬಟ್ಟು ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ತಿಂದ್ವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೂಪರಾಗಿರುತ್ತೆ ಒಬ್ಬಟ್ಟು ಸಾರು. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇವಾಗ ನಾನು ಕಾಳುಗೊಜ್ಜನ್ನು ಮಾಡೋದು ತೋರಿಸ್ಬಿಡ್ತೀನಿ. ಕಾಳುಗೊಜ್ಜು ಅಷ್ಟೇ ತುಂಬ ಸಿಂಪಲ್ಲಾಗಿ ನಾವು 1 ಪಾರ್ಟ್ ಕಾಳುಗೊಜ್ಜು, ಅಂದರೆ ಪದೇ ಪದೇ ಬೇಯಿಸ್ಕೊಳ್ಳೋದು, 2-3 ಸಲ ಬೇಯಿಸೋದು ಏನಿಲ್ಲ, ಒಂದೇ ಸಲ ಡೈರೆಕ್ಟಾಗಿ ಒಗ್ಗರಣೆ ಮಾಡಿ ನಾವು ಕಾಳುಗೊಜ್ಜನ್ನ ರೆಡಿ ಮಾಡ್ಕೋಬೋದು. ಹಬ್ಬದ ಟೈಮಲ್ಲಿ ತುಂಬ ಕೆಲಸ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಹಬ್ಬದ ದಿವಸ, ಅದರಿಂದ ನಾವು ಎಲ್ಲ ಅಡುಗೆಗಳನ್ನು ಸಿಂಪಲ್ಲಾಗೆ ಮಾಡ್ಕೋಬೇಕಾಗುತ್ತೆ. ಇವಾಗ ಕ್ವಿಕ್ಕಾಗಿ ಹೇಗೆ ಕಾಳುಗೊಜ್ಜನ್ನ ನಾನು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಕಾಳುಗೊಜ್ಜು ಮಾಡೋದಕ್ಕೆ ನಾನು
ಒಂದು 8 ಗಂಟೆಗಳ ಕಾಲ ಒಂದು 200 ಗ್ರಾಮ್ ಅಥವಾ 250 ಗ್ರಾಮ್ ತೊಗೊಂಡಿದ್ದೀನಿ ಅನ್ಕೊಳ್ಳಿ. ಕಾಳು ತೊಗೊಂಡಿದ್ದೀನಿ, ಯಾವುದು ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಕಡಲೆಕಾಳಲ್ಲಿ ಜಾಸ್ತಿ ಪ್ರೋಟೀನ್ ಕೂಡ ಇರುತ್ತೆ, ತುಂಬ ಒಳ್ಳೆಯದು ನಮ್ಗೆ ಆರೋಗ್ಯಕ್ಕೆ. ಇವಾಗ ಒಂದು 8 ಗಂಟೆಗಳ ಕಾಲ ಅಂದರೆ ರಾತ್ರಿ ನೆನೆಸೋದು, ಬೆಳಗ್ಗೆ ಮಾಡ್ಕೊಳಕ್ಕೆ ಸರಿ ಹೋಗ್ಬಿಡುತ್ತೆ. ಇಲ್ಲ ನೀವು ಒಂದು 3-4 ಗಂಟೆಗಳ ಕಾಲ ನೆನೆಸ್ಕೊಂಡ್ರೂ ಸಾಕಾಗುತ್ತೆ. ಇವಾಗ ನಾನು 8 ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೊಂಡಿದ್ದೀನಿ. ಎತ್ತಿಟ್ಕೊಳ್ಳೋಣ. ಇವಾಗ ಇದಕ್ಕೆ ಜೊತೆಗೆ ನಾನು ಬರೀ ಆಲೂಗಡ್ಡೆ ಮಾತ್ರ ತೊಗೊಂಡಿದ್ದೀನಿ, ಬೇರೆ ತರಕಾರಿ ತೊಗೊಂಡಿಲ್ಲ. ನಿಮ್ಗಿನ್ನೂ ಬೇರೆ ತರಕಾರಿಗಳೆಲ್ಲ ಬೇಕಂದರೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ದೊಡ್ಡ ಸೈಜ್ದು ಒಂದು ಆಲೂಗಡ್ಡೆ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾನು 1 ಇಡಿಯಷ್ಟು ತೆಂಗಿನಕಾಯಿ ತುರಿ, ಮತ್ತು ಇದ್ರ ಜೊತೆಗೆ ನಾನಿವಾಗ ಒಂದು 7-8 ಎಸಳು ಬೆಳ್ಳುಳ್ಳಿ ಅಥವಾ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸಣ್ಣದ ಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಹುಣಸೆಹಣ್ಣು ಚೆನ್ನಾಗಿರುತ್ತೆ. ಮತ್ತು 2 ಹಸಿ ಮೆಣಸಿನ್ಕಾಯಿ, 3 ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಅದರಿಂದ ಹುಣಸೆಹಣ್ಣು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. 3 ಹಣ್ಣಾಗಿರುವಂಥ ಹುಳಿ ಟೊಮೆಟೊ ಅಂದರೆ ನಾಟಿ ಟೊಮೆಟೊ ತೊಗೊಂಡು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇವಾಗ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾವು ತರ್ತರಿಯಾಗಿ ರುಬ್ಕೊಳ್ಳೋಣ. ತುಂಬ ನುಣ್ಣಗೆಲ್ಲ ರುಬ್ಬೋದು ಬೇಡ. ಕಾಳುಗೋಜಿಗೆ ತರ್ತರಿಯಾಗಿ ಈ ರೀತಿಯಾಗಿ ರುಬ್ಕೋಬೇಕು. ಕಾಣಿಸ್ತಾ ಇದೆ ಅಲ್ವಾ? ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು, ತುಂಬ ನುಣ್ಣಗೆಲ್ಲ ಏನು ರುಬ್ಬೋದು ಬೇಡ. ಇದನ್ನು ಇವಾಗ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದ ನಂತರ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನು ಎಣ್ಣೆನ ಹಾಕೋತಾ ಇದ್ದೀನಿ. ಜಾಸ್ತಿ ಎಣ್ಣೆ ಬೇಡ, 1 ಟೇಬಲ್ ಸ್ಪೂನ್ ಎಣ್ಣೆ ಸಾಕು. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾದ ನಂತರ ನಾನು ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿತಿರ್ಬೇಕಾದ್ರೆ 1 ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಜೊತೆಗೆ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು, ಸ್ವಲ್ಪ ಫ್ರೈ ಆಯಿತು. ಇವಾಗ ನಾವು ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. 1 ಚಿಟಿಕೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬಣ್ಣ ಚೇಂಜ್ ಆಗೋ ಥರ ಫ್ರೈ ಆಗಿದೆ, ವಾಸನೆ ಹೋಗೋ ಹಾಗೆ ಗಮ್ ಅಂತ ಇದೆ. ಇವಾಗ ನಾವೇನು ನೆನೆಸಿಟ್ಕೊಂಡಿದ್ವಿ ಕಾಳು, ಬೇಯಿಸ್ಕೊಂಡಿಲ್ಲ, ಡೈರೆಕ್ಟಾಗಿ ನಾನು ಹಸಿ ಕಾಳನ್ನೇ ಹಾಕೋತಾ ಇದ್ದೀನಿ. ಅಂದರೆ ನೆಂದಿರೋಂಥ ಕಾಳನ್ನು ನಾವು ಕುಕ್ಕರ್ಗೆ ಹಾಕ್ಕೊಂಡಿದ್ದೀವಿ. ಇವಾಗ ಇದನ್ನು ಒಂದೇ 1 ನಿಮಿಷ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು, ಇವಾಗ ಇದ್ರ ಜೊತೆಗೆ ನಾವು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ, ಆಲೂಗಡ್ಡೆ ಕೂಡ ಪೂರ್ತಿಯಾಗಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ದೊಡ್ಡ ಸೈಜ್ ಇತ್ತು ಆಲೂಗಡ್ಡೆ, ಅದು 1 ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಬದನೆಕಾಯಿ ಮತ್ತು ಬೀನ್ಸ್ ಎಲ್ಲ ಹಾಕ್ಕೋಬೋದು. ನಾನಿಲ್ಲಿ ಬರೀ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಒಗ್ಗರಣೆನಲ್ಲಿ 1 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಮಸಾಲೆ ಹಾಕ್ಕೊಂಡಿದ್ದೀನಿ. ನಾವು ಮನೆಯಲ್ಲಿ ಸಾಂಬಾರೆಲ್ಲ ಮಾಡೋದಕ್ಕೆ ಯಾವ ಮಸಾಲೆ ಉಪಯೋಗಿಸ್ತೀವಿ, ಇದೇ ಮಸಾಲೆನ ನಾನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಮಸಾಲೆದು ಏನಾದರೂ ವಿಡಿಯೋ ಬೇಕು, ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ಮಸಾಲೆದು ರೆಸಿಪಿ ಹಾಕ್ತೀನಿ. ಇವಾಗ ಇದಿಷ್ಟು ಮಸಾಲೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಂಡು ರುಬ್ಬಿಟ್ಕೊಂಡಿದ್ವಲ್ವ ಕಾಯಿ ಮಸಾಲೆ, ಇದನ್ನು ಸೇರಿಸ್ಕೊಂಡಿದ್ದೀನಿ. ಕಾಯಿ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನೀರು ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇವಾಗ ನಮಗೆ ನೀರು ಎಷ್ಟು ಹಾಕೋಬೇಕು ಅಂತ ಹೇಳಿದ್ರೆ, ತುಂಬ ಗಟ್ಟಿ ಮಾಡಿದ್ರೆ ನಮಗೆ ಕುಕ್ಕರ್ ಮುಚ್ಚೋದ್ರಿಂದ ವಿಜಲ್ ಬರ್ಸ್ಕೊತೀವಲ್ವ, ಅದರಿಂದ ನಾವು ತುಂಬ ಕಡಿಮೆ ನೀರು ಹಾಕಬಾರ್ದು. ಸ್ವಲ್ಪ ಒಂದು ಕಾಳು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ, ಮಸಾಲೆ ಕರೆಕ್ಟಾಗಿರುತ್ತೆ. ಇವಾಗ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ತೆಳ್ಳಗಿರಲಿ, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ಗಟ್ಟಿಗೂ ಮಾಡಬೇಡಿ, ತುಂಬ ತೆಳ್ಳಗೂ ಮಾಡಬೇಡಿ. ಇಷ್ಟು ಕನ್ಸಿಸ್ಟೆನ್ಸಿ ಇರಲಿ, ಕರೆಕ್ಟಾಗಿದೆ, ಹದವಾಗಿದೆ. ಇವಾಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವೇನು ಮಾಡಬೇಕು, ಒಂದು ಮುಚ್ಚಳ ಮುಚ್ಚಿಬಿಡೋಣ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ. ಕುದಿಯೋಕ್ಕೆ ಶುರುವಾಗಿದೆ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇದಕ್ಕೆ ನಾವು 2 ವಿಜಲ್ ಬರ್ಸ್ಕೊಳ್ಳೋಣ. 2 ವಿಜಲ್ ಬರಲಿ, ಅಲ್ಲಿವರೆಗೂ ನಾವು 2 ಕೂಗಿಸ್ಕೊಳ್ಳೋಣ ಕುಕ್ಕರಲ್ಲಿ. ಸಾಕು, ಕರೆಕ್ಟಾಗಿ ನಮಗೆ ಕಾಳೆಲ್ಲ ಬೆಂದಿರುತ್ತೆ. ಇವಾಗ ವಿಜಲ್ ಬರ್ತಾ ಇದೆ. 1 2 ಕೂಗಿದೆ. ಇವಾಗ ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾದ್ಮೇಲೆ ನಾನು ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಮಗೆ ಕಾಳುಗೊಜ್ಜು ರೆಡಿಯಾಗಿದೆ. ಇವಾಗ ತೋರಿಸ್ತೀನಿ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ. ಸಖತ್ತಾಗಿದೆ, ನೋಡೋಕ್ಕೇ ಎಷ್ಟು ಚೆನ್ನಾಗಿದೆ ಅಂತೀರ. ಕಾಳುಗೊಜ್ಜು ಅಷ್ಟು ಚೆನ್ನಾಗಿ ರೆಡಿಯಾಗಿದೆ. ನಾವು ಹಬ್ಬದ ದಿವಸ ಎಲ್ಲ ಜಾಸ್ತಿ ಕೆಲಸ ಇದೆ, ಕಾಳು ಸಪ್ರೇಟ್ ಬೇಯಿಸ್ಕೊಂಡು ಅದಕ್ಕೆಲ್ಲ ಇದು ಮಾಡ್ಕೊಂಡು ಕೊಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಅದರಿಂದ ಕ್ವಿಕ್ಕಾಗಿ ಮಾಡ್ಕೋಬೋದು. ರುಚಿ ಕೂಡ ಸಖತ್ತಾಗಿರುತ್ತೆ, ರುಚಿ ಮರೆಯಲ್ಲ. ನೀವು ಒಂದ್ಸಲಿ ಈ ರೀತಿ ಮಾಡಿಕೊಂಡ್ರೆ ನೀವು ಈ ರುಚಿನೇ ಮರೆಯಲ್ಲ. ಒಬ್ಬಟ್ಟಾಗಿರ್ಬೋದು, ಒಬ್ಬಟ್ಟು ಸಾರಾಗಿರ್ಬೋದು, ಮತ್ತು ಕಾಳುಗೊಜ್ಜಾಗಿರ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಪದೇ ಪದೇ ಮಾಡಬೇಕು ಅನಿಸುತ್ತೆ. ನಾನು ಏನು ಹೇಳ್ದೆ ಅಂದ್ಕೊಳ್ಳಿ, ಬೇಕಾದ್ರೆ ನೀವು ಈ ವಿಡಿಯೋನ ಶೇರ್ ಮಾಡಿಕೊಂಡು ಪದೇ ಪದೇ ಮಾಡ್ಕೋತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಅಷ್ಟೇ, ಸೂಪರಾಗಿ ರೆಡಿ ಆಯಿತು. ನಿಮಗಿನ್ನೂ ತುಪ್ಪ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಒಬ್ಬಟ್ಟು ಜೊತೆ ಅಂತೂ ಕಾಳುಗೊಜ್ಜು ಇರಲೇಬೇಕು ನಮ್ಮ ಮನೆಯಲ್ಲಿ.
ನೀವು ಕೂಡ ಇದೇ ಥರ ಮಾಡ್ಕೊಂಡು ನೋಡಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ರೆಸಿಪಿಗಳ 3 ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮುಖಾಂತರ ಹೇಳಿ. ನೀವು ಹೇಗೆ ಬಂದಿತ್ತು ಅಂತ ಹೇಳಿ. ಈ ರೀತಿ ಮಾಡಿಕೊಂಡು ಕಾಯ್ತಾ ಇರ್ತೀನಿ ಕಮೆಂಟ್ಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.